ಕಾಟೇರ ಚಿತ್ರತಂಡದಿಂದ ಲೇಟ್ ನೈಟ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖಾ ವರದಿಯನ್ನ ಈಗ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಕೇಳಿದ್ದಾರೆ. ಕಾಟೇರ ಚಿತ್ರತಂಡ ಒಂದು ಸಕ್ಸಸ್ ಪಾರ್ಟಿಯನ್ನು ಏನು ಮಾಡಿತ್ತು, ಲೇಟ್ ನೈಟ್ ಪಾರ್ಟಿ ಅದು ಜೆಟ್ಲಾಗ್ನಲ್ಲಿ ಮಾಡಿದಂತಹ ಒಂದು ಪ್ರಕರಣ ಏನಿದೆ, ಆ ಪ್ರಕರಣದ ತನಿಖಾ ವರದಿಯನ್ನ ಈಗ ಕೇಳಿದ್ದಾರೆ ಕಮಿಷನರ್. ರಾಕ್ಲೈನ್ ನೀಡಿದ ಒಂದು ಹೇಳಿಕೆ ಏನಿದೆಯಲ್ಲ ಅದರ ಬೆನ್ನಲ್ಲೇ ವರದಿ ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಮಲ್ಲೇಶ್ವರಂ ಠಾಣೆ ಎಸಿಪಿಗೆ ಶೀಘ್ರವಾಗಿ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಬಿ ದಯಾನಂದ್ ಅವರು. ಕಮಿಷನರ್, ಬೆಂಗಳೂರಿನ ಕಮಿಷನರ್ ಕೇಳಿರುವಂತಹ ಒಂದು ರಿಪೋರ್ಟ್ ಇದು. ಇವತ್ತು ಸಂಜೆ ಅಥವಾ ನಾಳೆ ವರದಿಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಹೇಳಿದರೆ ಬಹುಶಃ ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ವರದಿ ಕೊಡೋ ಸಾಧ್ಯತೆ ಇದೆ. ನಿನ್ನೆ ಅಷ್ಟೇ ನಟ ದರ್ಶನ್ ಮತ್ತು ಟೀಮ್ ಹೇಳಿಕೆಯನ್ನು ದಾಖಲು ಮಾಡಿದರು. ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ಹೋಗಿ ಹೇಳಿಕೆಯನ್ನು ದಾಖಲು ಮಾಡಿದರು. ಅದಾದ ನಂತರ ಹೊರಗಡೆ ಬಂದು ರಾಕ್ಲೈನ್ ವೆಂಕಟೇಶ್ ಅವರು ಮಾತನಾಡಿದರು. ಅವ್ರು ಮಾತನಾಡ್ತಾ ಹಲವಾರು ಆರೋಪಗಳನ್ನು ಮಾಡಿದರು. ನಟ ದರ್ಶನ್ ಏಳಿಗೆಯನ್ನು ಸಹಿಸದವರು ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದು ಬೇಕು ಅಂತಲೇ ಸೃಷ್ಟಿ ಮಾಡಿರುವಂಥ ಒಂದು ವಿವಾದ. ಇದರಲ್ಲಿ ನಾವೆಲ್ಲೂ ಕೂಡ ತಪ್ಪು ಮಾಡಿಲ್ಲ. ಯಾಕಂದರೆ ನಾವು ಬರೀ ಊಟಕ್ಕೆ ಅಂಥೇಳಿ ಉಳ್ಕೊಂಡಿದ್ದು ಅಷ್ಟೇ ಬಿಟ್ಟರೆ ಅಲ್ಲಿ ಯಾವುದೇ ರೀತಿಯಾದಂಥ ಪಾರ್ಟಿ ನಡೀತಿರಲಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ರಾಕ್ಲೈನ್ ವೆಂಕಟೇಶ್ನೇ ವ್ಯಕ್ತಪಡಿಸಿದ್ರು. ಬಟ್ ಈಗಾಗಲೇ FIR ಕೂಡ ದಾಖಲಾಗಿದೆ. FIRನಲ್ಲಿ ನಮೂದಾಗಿರುವಂತಹ ವಿಚಾರಗಳಿಗೂ ರಾಕ್ಲೈನ್ ವೆಂಕಟೇಶ್ ಹೇಳಿದಂಥ ಒಂದು ವಿಷಯಗಳಿಗೂ ಸಾಮ್ಯತೆ ಅಷ್ಟು ಕಂಡು ಬರ್ತಾ ಇಲ್ಲ. ಯಾಕಂದರೆ ಇವ್ರು ಹೇಳ್ತಾರೆ ನಾವು ಪಾರ್ಟಿ ಮಾಡ್ತಿರಲಿಲ್ಲ ಅಂಥೇಳಿ. ಆದರೆ ಪೊಲೀಸರ FIRನಲ್ಲಿ ಲೇಟ್ ನೈಟ್ ಪಾರ್ಟಿ ನಡೀತಾ ಇತ್ತು. ಮೊದಲು ಹೋಗಿ SI ಒಂದು ಸತಿ ಮಾತಾಡ್ತಾರೆ, ಇದನ್ನು ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ. ಮುಗಿದಿದೆ, ಅವಧಿ ಮುಗಿದಿದೆ ಅಂಥೇಳಿ 1 ಗಂಟೆ 10 ನಿಮಿಷಕ್ಕೆ ಹೋಗಿ ಹೇಳಿದ್ದೀವಿ, ಆದರೂ ಮುಗಿಸಿಲ್ಲ ಅಂಥೇಳಿ ಪೊಲೀಸರ ಒಂದು FIRನಲ್ಲಿ ಹೇಳ್ತಾರೆ. ಬಟ್ ರಾಕ್ಲೈನ್ ವೆಂಕಟೇಶ್ ಬೇರೆದೇ ಆದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಾವು ಪ್ರತಿನಿಧಿ ಜಗದೀಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಈಗ ದರ್ಶನ್ ಆ್ಯಂಡ್ ಟೀಮ್ ಪಾರ್ಟಿ ಮಾಡಿದಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿ ದಯಾನಂದ್ ಅವರು ಕೇಳಿರುವಂಥ ಒಂದು ರಿಪೋರ್ಟ್ ಈಗ ಯಾವ ಹಂತದಲ್ಲಿದೆ ಇನ್ನೂ ಕೂಡ? ಯಾಕಂದರೆ ನಿನ್ನೆ ಅಷ್ಟೇ ಬಂದು ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿದರೆ, ಇನ್ನೂ ಕೂಡ ವಿಚಾರಣೆಗಳು ನಡೀತಾ ಇವೆ. ಸೊ ಈ ಹಂತದಲ್ಲಿ ಈಗ ಬಿ ದಯಾನಂದ್ ಅವರು ಕೂಡ ರಿಪೋರ್ಟನ್ನು ಕೇಳಿರುವಂಥದ್ದು. ಅಪ್ಡೇಟ್ಸ್ ಏನಿದೆ ಜಗದೀಶ್? ಖಂಡಿತ ರೆಹಮಾನ್, ಯಾವಾಗ ಈ ರೀತಿಯಾದಂಥ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ ಅಂದರೆ ಈ ರೀತಿಯಾಗಿ ಒಂದು ಅವಧಿ ಮೀರಿ ಒಂದು ಪಾರ್ಟಿ ನಡೆದಿದೆ ಜೆಟ್ಲಾಗ್ನಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ವಿಚಾರ ಹೊರಗಡೆ ಬರುತ್ತೆ. ಅದಾದ ಬಳಿಕವಾಗಿ ನಗರ ಪೊಲೀಸ್ ಆಯುಕ್ತರು ಕೂಡ ಈ ಪ್ರಕರಣದ ಸಂಬಂಧವಾಗಿ ಒಂದು ವರದಿಯನ್ನು ನೀಡಬೇಕು ಅಂತ ಹೇಳಿ ಮಲ್ಲೇಶ್ವರಂ ACPಗೆ ಕೂಡ ಒಂದು ಡೈರೆಕ್ಷನ್ ಅನ್ನು ನೀಡಿರ್ತಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಬ್ರಹ್ಮಣ್ಯ ನಗರ ಪೊಲೀಸರು ಏನೊಂದು ಪಾರ್ಟಿಗೆ ಸಂಬಂಧಿಸಿದಂಥ ಒಂದು ಸಾಕ್ಷ್ಯಾಧಾರಗಳೇನಿದೆ, ಜೊತೆಗೆ ಈಗಾಗಲೇ ಸೆಲೆಬ್ರಿಟಿಗಳು ಯಾರ್ಯಾರು ಭಾಗಿಯಾಗಿದ್ರು, ಜೊತೆಗೆ ಅದರ ಮಾಲೀಕರೇನಿದ್ದಾರೆ ಅವರೆಲ್ಲರ ಕೂಡ ಹೇಳಿಕೆಯನ್ನು ಪಡೆಯುವಂಥ ಒಂದು ಪ್ರಕ್ರಿಯೆ ಕೂಡ ಮಾಡಲಾಗಿರುವಂಥದ್ದು. ಇದರ ಜೊತೆಗೆ ಈಗಾಗಲೇ ಈ ರೀತಿಯಾದಂಥ ಒಂದು ಲೇಟ್ ನೈಟ್ ಪಾರ್ಟಿ ನಡೆದರೂ ಕೂಡ ಪೊಲೀಸರು ಯಾಕೆ ಅದರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅನ್ನುವಂತಹ ನಿಟ್ಟಲ್ಲಿ ಕೂಡ ACP ಅವರಿಗೆ ಒಂದು ವರದಿಯನ್ನು ನೀಡುವಂತ ಕೂಡ ನಗರ ಪೊಲೀಸ್ ಆಯುಕ್ತರು ಸೂಚಿಸಿದ್ರು. ಆ ನಿಟ್ಟಲ್ಲಿ ಏನು ಈಗಾಗಲೇ ಸುಬ್ರಹ್ಮಣ್ಯ ನಗರದ ಠಾಣಾಧಿಕಾರಿ ಆಗಿರ್ಬೋದು, ಜೊತೆಗೆ ಆ ಘಟನೆಯ ಸಂದರ್ಭದಲ್ಲಿ ಯಾರ್ಯಾರು ನೈಟ್ ಡ್ಯೂಟಿಯಲ್ಲಿ ಒಂದು ಡೆಪ್ಲಾಯ್ ಆಗಿದ್ರು ಆ ಸಿಬ್ಬಂದಿಗಳನ್ನು ಕರೆಸಿ ಒಂದು ವಿಚಾರಣೆ ಮಾಡುವಂತಹ ನಿಟ್ಟಲ್ಲಿ ಮಲ್ಲೇಶ್ವರಂ ACP ಕೂಡ ನಿರತರಾಗಿದ್ರು. ಅವರಿಂದ ಕೂಡ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಒಂದು ತನಿಖೆಯನ್ನು ಏನೊಂದು ವರದಿಯನ್ನು ಕೂಡ ತಯಾರು ಮಾಡ್ತಾ ಇರುವಂಥದ್ದು. ಇದರ ನಡುವೆ ಈಗಾಗಲೇ ಆ ಘಟನೆ ಸಂಬಂಧವಾಗಿ ಏನಂದರೆ ಆ ಪಬ್ ಏನಿದೆ ಅಲ್ಲಿರುವಂಥ ಒಂದು CCTV ದೃಶ್ಯಾವಳಿಗಳಾಗಿರ್ಬೋದು, ಅಲ್ಲಿನ ಹೇಳಿಕೆಗಳನ್ನಾಗಿರ್ಬೋದು, ಇವೆಲ್ಲವನ್ನೂ ಕೂಡ ಪಡೆದುಕೊಳ್ಳಲಾಗಿದೆ. ನಿನ್ನೆ ರಾಕ್ಲೈನ್ ವೆಂಕಟೇಶ್ ಅವರು ನೇರವಾಗಿ ಅಂದರೆ ಮಾಧ್ಯಮಗಳ ಮುಖಾಂತರವಾಗಿ ನಾವು ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಪಾರ್ಟಿ ಮಾಡಿರಲಿಲ್ಲ, ಕೇವಲ ನಾವು ಊಟ ಮಾಡಲಿಕ್ಕಷ್ಟೇ ಹೋಗಿದ್ದಿದ್ದು, ಕೊನೆಗೆ ನಾವು ಅಲ್ಲಿಂದ ಹೋಗಬೇಕಾದ್ರೂ ಕೂಡ ಯಾವ ಪೊಲೀಸರು ಕೂಡ ನಮ್ಮನ್ನು ತಡೆದಿಲ್ಲ, ಯಾರು ನಮ್ಮನ್ನು ಮಾತಾಡಿಸಿಲ್ಲ, ನಮ್ಗೆ ಈ ರೀತಿಯಾದಂಥ ವಿಚಾರ ಕೂಡ ನಮಗೆ ಗೊತ್ತಿಲ್ಲ, ನಮ್ಮ ಪಾಡಿಗೆ ನಾವು ಬಂದ್ವಿ, ಊಟ ಮಾಡಿದ್ವಿ, ನಾವು ಅಲ್ಲಿಂದ ಹೋದ್ವಿ ಅನ್ನುವಂಥ ವಿಚಾರವನ್ನು ಮಾತ್ರ ಅಲ್ಲಿ ಉಲ್ಲೇಖಿಸಿರುವಂಥದ್ದು. ಎಲ್ಲೋ ಒಂದು ಕಡೆ ರಾಕ್ಲೈನ್ ವೆಂಕಟೇಶ್ ಅವರ ಹೇಳಿಕೆ ಆಗಿರ್ಬೋದು, ಅಂದರೆ ಈ ವಿಚಾರ ಎಲ್ಲವನ್ನೂ ಕೂಡ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯ ಮುಂದೆಯೇ ಕೂಡ ಹೇಳಿರುವಂಥದ್ದು. ಎಲ್ಲೋ ಒಂದು ಕಡೆ ಸುಬ್ರಹ್ಮಣ್ಯ ನಗರ ಪೊಲೀಸರೇ ದಾಖಲಿಸಿರುವಂಥ FIRನಲ್ಲಿ ಒಂದು ವಿಚಾರ ಇದೆ, ಠಾಣೆ ಮುಂದೆ ನಿಂತ್ಕೊಂಡು ಮಾಧ್ಯಮಗಳ ಮುಂದೆ ರಾಕ್ಲೈನ್ ಹೇಳುವಂಥ ವಿಚಾರವೇ ಬೇರೆ ರೀತಿಯಲ್ಲಿದೆ. ನಿಜಕ್ಕೂ ಕೂಡ ಅಲ್ಲಿ ಏನಾಗಿದೆ ಅನ್ನುವಂಥ ನಿಟ್ಟಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಒಂದು ಕುತೂಹಲ ಮೂಡಿರುವಂಥದ್ದು. ನಗರ ಪೊಲೀಸ್ ಆಯುಕ್ತರು ಈಗಾಗಲೇ ಇದರ ಬಗ್ಗೆ ವರದಿಯನ್ನು ಕೇಳಿದ್ರು. ಈಗ ಅದರ ವಿಚಾರವಾಗಿ ಇದೇನು ಡೆವಲಪ್ಮೆಂಟ್ ಆಗಿದೆ ಅನ್ನುವಂಥ ನಿಟ್ಟಲ್ಲಿ ಕೂಡ ಅವರು ವರದಿಯನ್ನು ಒಂದು ಪರಿಶೀಲನೆ ಮಾಡಿ ನಂತರದಲ್ಲಿ ಏನು ಆಗಿದೆ ಅನ್ನುವಂಥ ವಿಚಾರ ಕೂಡ ತಿಳ್ಕೊಳ್ಬೇಕಾಗಿರುತ್ತೆ. ಆ ನಿಟ್ಟಲ್ಲಿ ಈಗಾಗಲೇ ಸೂಚನೆಯನ್ನು ಕೂಡ ನೀಡಿರುವಂಥದ್ದು ವರದಿಯನ್ನು ಸಲ್ಲಿಸಲಿಕ್ಕೆ. ಆ ನಿಟ್ಟಲ್ಲಿ ಈಗಾಗಲೇ ರಾಕ್ಲೈನ್ ವೆಂಕಟೇಶ್ ಹೇಳಿರ್ಬೋದು, ಜೊತೆಗೆ ಅಲ್ಲಿ ಸುಬ್ರಹ್ಮಣ್ಯ ನಗರ ಪೊಲೀಸರು ದಾಖಲಿಸಿರುವಂಥ ಒಂದು FIR ಇರ್ಬೋದು, ಈ ಎಲ್ಲವೂ ವಿಚಾರವೂ ಕೂಡ ಈಗಾಗಲೇ ತನಿಖೆ ಆಗ್ತಾ ಇರುವಂಥದ್ದು. ಸಿಬ್ಬಂದಿಗಳ ಹೇಳಿಕೆಗಳನ್ನು ಕೂಡ ಪಡೆದುಕೊಳ್ಳಲಾಗ್ತದೆ, ಕೇವಲ ಸೆಲೆಬ್ರಿಟಿಗಳಷ್ಟೇ ಅಲ್ಲ. ಇನ್ನು ಘಟನೆಯ ಸಂಬಂಧವಾಗಿ ಅಲ್ಲಿರುವಂಥ CCTVಗಳ ಪರಿಶೀಲನೆ ಕೂಡ ಮಾಡಲಾಗುವಂಥದ್ದು. ಯಾರು ಬಂದಿದ್ರು, ಯಾರು ಹೋಗಿದ್ರು, ಬಂದಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡಿದ್ರು, ಎಲ್ಲವೂ ಕೂಡ CCTVಯಲ್ಲಿ ದಾಖಲಾಗಿರುತ್ತೆ. ಇವೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಒಂದು ರಿಪೋರ್ಟನ್ನು ಮಾಡಿ ACP ಅವರು DC ಏನು ಕಮಿಷನರ್ಗೆ ಒಂದು ವರದಿಯನ್ನು ಸಲ್ಲಿಸ್ತಾರೆ. ಬಹುಶಃ ಅದು ಇವತ್ತು ಸಂಜೆ ಅಥವಾ ನಾಳೆ ಸಲ್ಲಿಕೆ ಆಗ್ಬೋದು ಅನ್ನುವಂಥ ಒಂದು ವಿಚಾರ ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಜಗದೀಶ್.